ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮದಿಂದ ಆಚರಿಸಲು ಕೃಷ್ಣ ನಗರಿ ಉಡುಪಿ ಸಿದ್ಧಗೊಂಡಿದೆ. ಇಡೀ ಲೋಕವೇ ಕೊಂಡಾಡುವ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸುವ ಸಂಭ್ರಮದಲ್ಲಿ ಪೊಡವಿ ಗುಡೆಯನ್ನ ನಾಡು ಮುಳುಗೆದ್ದಿದೆ. ಉಡುಪಿಯಲ್ಲಿ ಹಬ್ಬ ಅಂದ್ರೆ ಅದು ಕೇವಲ ಸಂಭ್ರಮಿಸಲು ಮಾತ್ರವಲ್ಲ, ಬದಲಾಗಿ ಇಲ್ಲಿ ಯಾವುದೇ ಹಬ್ಬ ಆದರೂ ಬೇರೆ ಬೇರೆ ಊರುಗಳಿಂದ ಬರುವ ವ್ಯಾಪಾರಿಗಳಿಗೆ ಬದುಕು ಕಟ್ಟಿಕೊಳ್ಳಲು ಮುಕ್ತವಾದ ಅವಕಾಶ. ಈಗಾಗಲೇ ಕೃಷ್ಣ ಮಠದ ರಥಬೀದಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಬಿಳಿ, ಹಳದಿ, ನೇರಳೆ, ಕೇಸರಿ, ವಿವಿಧ ಬಗೆಯ ಸೇವಂತಿ ಹೂಗಳು, ಮಲ್ಲಿಗೆ ಹೂಗಳು, ವಿವಿಧ ಬಗೆಯ ಆಟಿಕೆಗಳ ವ್ಯಾಪಾರಿಗಳು, ಬಟ್ಟೆ ಇತ್ಯಾದಿ ಮಾರಾಟಗಾರರು ತಮ್ಮ ಅಂಗಡಿಗಳನ್ನ ತೆರೆದು ಮಾರಾಟ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪುತ್ತಿಗೆ ಶ್ರೀಗಳು ಲಗೋರಿ, ಕಬಡ್ಡಿ ಆಡುವ ಮೂಲಕ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ಸಂದೇಶವನ್ನ ನೀಡಿದರು. ಇದರೊಂದಿಗೆ ಬಾಲ ಗೋಪಾಲನ ಬಾಲ್ಯದ ತುಂಟತನವನ್ನ ಮತ್ತೆ ನೆನಪಿಸುವಂತೆ ಆಯಿತು. ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ ಉಡುಪಿ ಜಿಲ್ಲೆಗೆ ಸೀಮಿತವಾಗಿರದೆ ಬೇರೆ ಬೇರೆ ಊರು ರಾಜ್ಯಗಳಿಂದ ಇಲ್ಲಿಗೆ ಭಕ್ತರ ದಂಡು ಅಷ್ಟಮಿಯಂದು ಹರಿದು ಬರುತ್ತದೆ. ಈಗಾಗಲೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮಠಕ್ಕೆ ಆಗಮಿಸುತ್ತಿದ್ದು ಅಷ್ಟಮಿಗೆ ಲಕ್ಷಾಂತರ ಮಂದಿ ಆಗಮಿಸುವ ನಿರೀಕ್ಷೆ ಇದೆ. ಅಲ್ಲದೆ ವಿಟ್ಲಪಿಂಡಿ ಉತ್ಸವದಲ್ಲಿ ವಿವಿಧ ವೇಷಗಳು ಜನರನ್ನ ರಂಜಿಸಲು ಕಾಯುತ್ತಿದೆ. ಇದೇ ಸಂದರ್ಭದಲ್ಲಿ ಪಬ್ಲಿಕ್ ಲೈನ್ ಮಾಧ್ಯಮದ ಜೊತೆಗೆ ಮಾತನಾಡಿದ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು, ಶ್ರೀಕೃಷ್ಣನ ಭಕ್ತರು ಕೋಟಿಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಂಡು ಭಗವದ್ಗೀತೆಯನ್ನ ಬರೆದು ಈ ಭಗವದ್ಗೀತೆ ಪುಸ್ತಕವನ್ನ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ಸಮರ್ಪಿಸುವಂತೆ ಕರೆ ನೀಡಿದರು. ಶ್ರೀಕೃಷ್ಣನಿಗೆ ಬರ್ತ್ಡೇ ಗಿಫ್ಟ್ ಆಗಿ ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡಬೇಕು. ಯಾರ್ಯಾರು ಬರೆದಿದ್ದೇವೆ ನೀವು ಅದರ ಪ್ರಚಾರವನ್ನು ಮಾಡಿ ಇನ್ನೂ ಅನೇಕ ಜನರಿಂದ ಭಗವದ್ಗೀತೆಯನ್ನು ಧರಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಭಗವದ್ಗೀತೆಯನ್ನು ಸಮರ್ಪಣೆ ಮಾಡುವ ಮುಖಾಂತರ ಬರ್ತ್ಡೇ ಗಿಫ್ಟ್ ಕೊಟ್ಟು ಕೃಷ್ಣನ ಒಂದು ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ. ಶುಶ್ವಸ್ತಾಯತೆ ಯಸ್ಮಾತ್ ಸಂಹಿಷ್ಯತೆ ತಸ್ಮಾತ್ ಸೂರ್ಯಂ ಅಧೀಕ್ಷೇತ ಆಯುಷ್ಯಾಮ